ಇವತ್ತಿನ ವಿಡಿಯೋದಲ್ಲಿ ಮಹಿಳೆಯರು, ಯುವಕರು, ರೈತರು ಮತ್ತು ವಿದ್ಯಾರ್ಥಿಗಳ ಜೀವನವನ್ನ ಬದಲಾಯಿಸಬಲ್ಲಂತ ಟಾಪ್ 10 ಅತ್ಯಂತ ಪ್ರಯೋಜನಕಾರಿ ಸರ್ಕಾರದ ಯೋಜನೆಗಳ ಬಗ್ಗೆ ಹೇಳ್ತೀನಿ. ನಿಮ್ಮ ಹಕ್ಕಿನ ಹಣ ನಿಮ್ಮ ಕೈ ಸೇರ್ಬೇಕಾ? ಈ ಯೋಜನೆಗಳ ಲಾಭ ಪಡಿಬೇಕಾ? ಹಾಗಾದ್ರೆ ಈ ವಿಡಿಯೋವನ್ನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಕೊನೆಯಲ್ಲಿ ನಾನು ನೀವು ಈ ಯೋಜನೆಗಳ ಲಾಭವನ್ನ ಪಡೆಯೋದಕ್ಕೆ ಮಾಡಬೇಕಾಗಿರುವಂತ ಪ್ರಮುಖವಾದ 3 ಕೆಲಸದ ಬಗ್ಗೆ ಹೇಳ್ತೀನಿ. ಸೊ ಹಾಗಾಗಿ ಮಿಸ್ ಮಾಡದೆ ವಿಡಿಯೋವನ್ನ ಫುಲ್ ನೋಡಿ. ಹಾಗೇನೆ ನಾವು ಹೇಳ್ತಿರುವಂತ ಈ 10 ಯೋಜನೆಗಳಲ್ಲಿ ನಿಮಗೆ ಇಲ್ಲಿವರೆಗೆ ಯಾವ ಸ್ಕೀಮ್ ಬಗ್ಗೆ ಗೊತ್ತೇ ಇರಲಿಲ್ಲ, ಯಾವುದಕ್ಕೆ ನೀವು ಅಪ್ಲೈ ಅನ್ನ ಮಾಡ್ತೀರಾ, ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ವಿಡಿಯೋವನ್ನ ಶುರು ಮಾಡೋದಕ್ಕೂ ಮುನ್ನ ನೀವಿನ್ನು ನಮ್ಮ ಬಾಸ್ವಾಲಾ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಎಸ್, ರಾಜ್ಯ ಸರ್ಕಾರದ ಯೋಜನೆಗಳಲ್ಲಿ ಮೊದಲನೇ ಸ್ಥಾನದಲ್ಲಿರುವಂತ ಯೋಜನೆ ಅಂತಂದ್ರೆ ಹೊಸ ಬಿಸ್ನೆಸ್ ಅನ್ನ ಮಾಡಬೇಕು ಅನ್ಕೊಂಡವ್ರಿಗೆ ಒಂದ್ ರೀತಿಯಾಗಿ ಸುವರ್ಣಾವಕಾಶವನ್ನ ಒದಗಿಸ್ತಿರುವಂತಹ ಮುಖ್ಯಮಂತ್ರಿಗಳ ಉದ್ಯೋಗ ಸೃಜನೆ ಯೋಜನೆ, ಅಥವಾ ನಾವು CMEGP ಅಂತ ಸಿಂಪಲ್ ಆಗಿ ಹೇಳ್ತೀವಿ. ಸೊ ಇದರ ಬಗ್ಗೆ ನಿಮ್ಗೆ ಡಿಟೇಲ್ಡ್ ಆಗಿ ತಿಳಿಸ್ಕೊಡ್ತೀನಿ. ಏನಪ್ಪಾ ಈ ಯೋಜನೆ ಅಂತ ಕೇಳಿದ್ರೆ, ನೀವು ಕರ್ನಾಟಕದಲ್ಲಿ ಒಂದು ಸ್ವಂತ ಕೈಗಾರಿಕೆ ಆಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆಗಿರ್ಬೋದು, ಅಥವಾ ಯಾವುದೇ ಸೇವಾ ವಲಯದ ಬಿಸ್ನೆಸ್, ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕು ಅಂತಂದ್ರೆ ಹೋಟೆಲ್ ಆಗಿರ್ಬೋದು, IT ಸರ್ವಿಸಸ್ ಆಗಿರ್ಬೋದು, ಇದನ್ನ ಶುರು ಮಾಡಬೇಕು ಅಂತ ಇಷ್ಟಪಟ್ರೆ ಸರ್ಕಾರವೇ ಸಾಲ ಕೊಡಿಸೋದಕ್ಕೆ ಗ್ಯಾರಂಟಿಯಾಗಿ ನಿಲ್ಲುತ್ತೆ. ಇದರ ಬೆನಿಫಿಟ್ ಏನ್ ಗೊತ್ತಾ? ನೀವು ಗರಿಷ್ಠ 25 ಲಕ್ಷದವರೆಗೆ ಉತ್ಪಾದನಾ ವಲಯಕ್ಕೆ ಪ್ರಾಜೆಕ್ಟ್ ಸಾಲವನ್ನ ಪಡಿಬಹುದು. ಇಲ್ಲಿ ವಿಶೇಷ ಏನ್ ಗೊತ್ತಾ? ಗ್ರಾಮೀಣ ಭಾಗದ ಮಹಿಳೆಯರಾಗಿರ್ಬೋದು, SC ST ಆಗಿರ್ಬೋದು, ಹಿಂದುಳಿದ ವರ್ಗದವರಿಗೆ 35% ವರೆಗೆ ಸಬ್ಸಿಡಿ ಸಿಗುತ್ತೆ. ಅಂದ್ರೆ 25 ಲಕ್ಷ ಸಾಲ ತಗೊಂಡ್ರಿ ಅಂತಂದ್ರೆ ಸುಮಾರು 8,75,000 ರೂಪಾಯಿಯನ್ನ ಸರ್ಕಾರವೇ ಮನ್ನಾ ಮಾಡುತ್ತೆ. ನಗರ ಪ್ರದೇಶದ ಸಾಮಾನ್ಯ ವರ್ಗದವರಿಗೆ 25% ವರೆಗೆ ಸಬ್ಸಿಡಿ ಇರುತ್ತೆ ಸ್ನೇಹಿತರೆ. ಬಟ್ ಇಲ್ಲಿ ಅರ್ಹತೆ ಒಂದಷ್ಟನ್ನ ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಕನಿಷ್ಠ 8ನೇ ತರಗತಿ ನೀವು ಪಾಸ್ ಆಗಿರ್ಬೇಕು. ವಯಸ್ಸು ಬಂದು 18ರಿಂದ 45 ವರ್ಷ. ವಿಶೇಷ ವರ್ಗಕ್ಕೆ 50 ವರ್ಷದವರೆಗೆ ಸಡಿಲಿಕೆ ಇದೆ. ಸೊ ಹಾಗಾದ್ರೆ ಹೇಗಪ್ಪ ಅರ್ಜಿ ಸಲ್ಲಿಸೋದು? ಅಧಿಕೃತ CMEGP ಆನ್ಲೈನ್ ಪೋರ್ಟಲ್ ಅಥವಾ ಸೇವಾ ಸಿಂಧು ಮೂಲಕ ನೀವು ನೇರವಾಗಿ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು ಪ್ರಮುಖವಾದಂತ 2ನೇ ಸ್ಕೀಮ್ ಬಗ್ಗೆ ಹೇಳೋದಾದ್ರೆ, ರೈತರ ಪಾಲಿನ ಜೀವನಾಡಿಯಾಗಿರುವಂತಹ ಯೋಜನೆ ಸ್ನೇಹಿತರೆ, ಗಂಗಾ ಕಲ್ಯಾಣ್ ಯೋಜನೆ. ಈ ಒಂದು ಯೋಜನೆ ಮೂಲಕ ನೀರಾವರಿ ಸೌಲಭ್ಯವಿಲ್ಲದಂತ ಸಣ್ಣ ಆಗಿರ್ಬೋದು, ಅತಿ ಸಣ್ಣ ರೈತರ ಜಮೀನಲ್ಲಿ ನೀರು ಒದಗಿಸೋದಕ್ಕೆ ಸರ್ಕಾರವೇ ಸಂಪೂರ್ಣ ಉಚಿತವಾಗಿ ಬೋರ್ವೆಲ್ ಅನ್ನ ಕೊರೆಸ್ಕೊಡುತ್ತೆ. ಸೊ ಇದರ ಒಂದು ಬೆನಿಫಿಟ್ ಏನ್ ಗೊತ್ತಾ? ಇದು ಬರೀ ಬೋರ್ವೆಲ್ ಕೊರೆಯೋದಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಅಂದ್ರೆ ಸಬ್ಮರ್ಸಿಬಲ್ ಪಂಪ್ ಸೆಟ್ ಅಳವಡಿಕೆ ಆಗಿರ್ಬೋದು, ಅಥವಾ ಪೈಪ್ಲೈನ್ ಸರಬರಾಜು ಆಗಿರ್ಬೋದು, ಜೊತೆಗೆ ವಿದ್ಯುತ್ ಸಂಪರ್ಕ, ಎಲೆಕ್ಟ್ರಿಸಿಟಿ ಕನೆಕ್ಷನ್ ವ್ಯವಸ್ಥೆಗೂ ಕೂಡ ಸರ್ಕಾರವೇ ಸಂಪೂರ್ಣವಾಗಿ ಫ್ರೀ ಆಗಿ ನಿಮ್ಗೆ ಮಾಡ್ಕೊಡುತ್ತೆ. ಸೊ ರೈತರು 1 ರೂಪಾಯಿ ಖರ್ಚು ಮಾಡುವಂತ ಅಗತ್ಯ ಇರೋದಿಲ್ಲ. ಸೊ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸ್ತೀರಾ ಅಂತಂದ್ರೆ ಒಂದಷ್ಟು ಅರ್ಹತೆಗಳನ್ನ ಚೆಕ್ ಮಾಡ್ಕೊಳ್ಳಿ. ಫಸ್ಟ್, ಕರ್ನಾಟಕದ ಸಣ್ಣ ಹಾಗೆ ಅತಿ ಸಣ್ಣ ರೈತರಾಗಿರ್ಬೇಕು ನೀವು. ಪ್ರಮುಖವಾಗಿ SC ST ಹಾಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ನಿಗಮಗಳ ಮೂಲಕ ಈ ಸೌಲಭ್ಯ ನಿಮ್ಗೆ ಸಿಗುತ್ತೆ. ಹಾಗಾದ್ರೆ ಮೇಡಮ್ ಹೇಗಪ್ಪ ಅರ್ಜಿ ಸಲ್ಲಿಸೋದು? ಸಿಂಪಲ್. ವಿವಿಧ ಅಭಿವೃದ್ಧಿ ನಿಗಮಗಳು, ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಹೇಳ್ಬೇಕು ಅಂತಂದ್ರೆ ಡಿ ದೇವರಾಜು ಅರಸು ನಿಗಮ ಆಗಿರ್ಬೋದು, ಡಾಕ್ಟರ್ ಬಿ ಅಂಬೇಡ್ಕರ್ ನಿಗಮ ಆಗಿರ್ಬೋದು, ವರ್ಷಕ್ಕೊಮ್ಮೆ ಅರ್ಜಿಯನ್ನ ಕರೆಯುತ್ತೆ. ಆಗ ಸೇವಾ ಸಿಂಧು ಪೋರ್ಟಲ್ ಮೂಲಕ ಜಮೀನಿನ ಪಹಣಿ RTC ನೀಡಿ ಇಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಸೊ ಈಗ 2 ಟಾಪ್ ಸ್ಕೀಮ್ಸ್ ಬಗ್ಗೆ ಗೊತ್ತಾಯ್ತಾ? ಇನ್ನು 3ನೇದಾಗಿ ಸ್ನೇಹಿತರೆ, ಸ್ವಾವಲಂಬಿ ಆಗಬೇಕು ಅನ್ನುವಂತಹ ಮಹಿಳಾ ಉದ್ಯಮಿಗಳಿಗಾಗಿ ಇರುವಂತಹ ಉದ್ಯೋಗಿನಿ ಯೋಜನೆ. ಮಹಿಳೆಯರು ಎಸ್ಪೆಷಲಿ ಇದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಉದ್ಯೋಗಿನಿ ಯೋಜನೆ ಮಹಿಳೆಯರ ಉದ್ಯಮಕ್ಕೆ ಆಸರೆ ಅಂತ ಹೇಳ್ತೀವಿ ಸ್ನೇಹಿತರೆ. ಅಂದ್ರೆ ಮಹಿಳೆಯರು ಸಣ್ಣ ಪ್ರಮಾಣದ ಒಂದು ಚಿಕ್ಕ ಪುಟ್ಟ ಬಿಸ್ನೆಸ್, ಬ್ಯೂಟಿ ಪಾರ್ಲರ್ ಆಗಿರ್ಬೋದು, ಒಂದು ಟೈಲರಿಂಗ್ ಶಾಪ್ ಅನ್ನ ಶುರು ಮಾಡ್ತೀವಿ, ಅಥವಾ ಯಾವ್ದಾದ್ರು ಒಂದು ಮಳಿಗೆಗಳನ್ನ ತೆರೆಯೋದಕ್ಕೆ ಬ್ಯಾಂಕ್ ಮೂಲಕ ಸಾಲ ಆಗಿರ್ಬೋದು, ಸರ್ಕಾರದ ಕಡೆಯಿಂದ ದೊಡ್ಡ ಮೊತ್ತದ ಸಬ್ಸಿಡಿ ನೀಡುವಂತ ಯೋಜನೆ ಇದು ಸ್ನೇಹಿತರೆ. ಇದರ ಬೆನಿಫಿಟ್ ಬಗ್ಗೆ ಹೇಳಬೇಕು ಅಂತಂದ್ರೆ, ವ್ಯಾಪಾರದ ಆಧಾರದ ಮೇಲೆ 3 ಲಕ್ಷದವರೆಗೆ ಸಾಲ ನಿಮ್ಗೆ ಸಿಗುತ್ತೆ. ಇದರಲ್ಲಿ ಸ್ನೇಹಿತರೆ ಎಸ್ಪೆಷಲಿ SC ST ಮಹಿಳೆಯರಿಗೆ ಭಾರಿ ಅಂದ್ರೆ 50% ಸಬ್ಸಿಡಿ, 1.5 ಲಕ್ಷ ಸರ್ಕಾರವೇ ಕಟ್ಕೊಡುತ್ತೆ ನಿಮ್ಗೆ. ಸಾಮಾನ್ಯ ಆಗಿರ್ಬೋದು, ಇತರ ಹಿಂದುಳಿದ ವರ್ಗದ ಮಹಿಳೆಯರಿಗೆ
30% ಸಬ್ಸಿಡಿ ಸಿಗುತ್ತೆ. ಇದೊಂದು ಬಡ್ಡಿ ರಹಿತ ಅತ್ಯಂತ ಕಡಿಮೆ ಬಡ್ಡಿಯ ಯೋಜನೆ ಸ್ನೇಹಿತರೆ. ಅಂದ್ರೆ ಅರ್ಹತೆ ಇದಕ್ಕೆ ನೀವು ಅರ್ಜಿ ಸಲ್ಲಿಸ್ತೀರಾ ಅಂತಂದ್ರೆ 18 ರಿಂದ 55 ವರ್ಷದೊಳಗಿನ ಕರ್ನಾಟಕದ ಮಹಿಳೆಯರಾಗಿರಬೇಕು ಸ್ನೇಹಿತರೆ. ಅರ್ಹರು ಕುಟುಂಬದ ವಾರ್ಷಿಕ ಆದಾಯದ ಮಿತಿ ಅಂದ್ರೆ 1.5 ಲಕ್ಷ ಇರಬೇಕು. SC ST ಗೆ ಆದಾಯದ ಮಿತಿ ಇರೋದಿಲ್ಲ ಸ್ನೇಹಿತರೆ. ಹಾಗಾದ್ರೆ ಇದಕ್ಕೆ ಹೇಗೆ ಅರ್ಜಿ ಸಲ್ಲಿಸೋದು? ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಅಂದ್ರೆ KSWDC ಈ ಒಂದು ವೆಬ್ಸೈಟ್ ಅಥವಾ ನಿಮ್ಮ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಕಚೇರಿಯ ಮಹಿಳಾ ಆಗಿರಬಹುದು ಮಕ್ಕಳ ಕಲ್ಯಾಣ ಇಲಾಖೆ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದು. ಅಂದ್ರೆ ಆನ್ಲೈನ್ ಅಲ್ಲಿ ಗೊತ್ತಾಗಲ್ಲ ಅಂತಂದ್ರೆ ಆಫ್ಲೈನ್ ಅಲ್ಲೂ ಅರ್ಜಿ ಸಲ್ಲಿಸುವಂತ ಅವಕಾಶ ಇದೆ. ಇನ್ನು ಸ್ನೇಹಿತರೆ 4ನೇ ಯೋಜನೆ ಬಗ್ಗೆ ಹೇಳ್ತೀನಿ. ಇದರ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ನಿಮ್ಮ ಇಡೀ ಕುಟುಂಬದ ಆರೋಗ್ಯ ಕವಚ ಅಂತಾನೆ ಹೇಳ್ಬೋದು ಈ ಸ್ಕೀಮ್. ಆರೋಗ್ಯ ಕರ್ನಾಟಕ ಯೋಜನೆ ಇದು ಕೇಂದ್ರದ ಆಯುಷ್ಮಾನ್ ಭಾರತ್ ಜೊತೆ ಸಂಯೋಜನೆಗೊಂಡಿರುವಂತಹ ಸ್ಕೀಮ್. ಸಾಕಷ್ಟು ಜನರಿಗೆ ಈ ಒಂದು ಯೋಜನೆ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ಸೊ ಪ್ರಮುಖ ಕಾಯಿಲೆ ಅಥವಾ ಏನಾದ್ರೂ ಆಪರೇಷನ್ಸ್ ಗಳು ಇದ್ದಂತಹ ಸಂದರ್ಭದಲ್ಲಿ ಮಧ್ಯಮ ಆಗಿರಬಹುದು ಬಡ ಕುಟುಂಬಗಳು ಸಾಲದ ಸುಳಿಗೆ ಸಿಲುಕಬಾರದು ಅಂತ ನೀಡಲಾಗುವಂತ ಉಚಿತ ನಗದು ರಹಿತ ಚಿಕಿತ್ಸಾ ಯೋಜನೆ ಸ್ನೇಹಿತರೆ. ಫ್ರೀ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಇದರ ಬೆನಿಫಿಟ್ ಏನ್ ಗೊತ್ತಾ? BPL ರೇಷನ್ ಕಾರ್ಡ್ ಹೊಂದಿರುವಂತ ಕುಟುಂಬಗಳಿಗೆ ವರ್ಷಕ್ಕೆ 5 ಲಕ್ಷದವರೆಗೆ 100% ಉಚಿತ ಚಿಕಿತ್ಸೆ ಸಿಗುತ್ತೆ. ಇನ್ನು APL ಕಾರ್ಡ್ ಇತ್ತು ಅಂತಂದ್ರೆ ನಿಮಗೂ ಕೂಡ ಬೆನಿಫಿಟ್ ಇದೆ ಸ್ನೇಹಿತರೆ. ಸರ್ಕಾರಿ ನಿಗದಿತ ದರದಲ್ಲಿ 30% ಅಷ್ಟು ರಿಯಾಯಿತಿ ಚಿಕಿತ್ಸೆ ಸಿಗುತ್ತೆ. ರಾಜ್ಯದ ಸಾವಿರಾರು ಸರ್ಕಾರಿ ಆಗಿರಬಹುದು ನೋಂದಾಯಿತ ಖಾಸಗಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳಲ್ಲಿ ಇದು ಲಭ್ಯ ಇದೆ ಸ್ನೇಹಿತರೆ. ಹಾಗಾದ್ರೆ ಈ ಯೋಜನೆಯ ಒಂದು ಬೆನಿಫಿಟ್ ಅನ್ನ ಹೇಗೆ ಪಡ್ಕೊಳ್ಳೋದು? ಯಾವುದೇ ದೊಡ್ಡ ಆನ್ಲೈನ್ ಅರ್ಜಿ ಬೇಕಾಗಿಲ್ಲ ಸ್ನೇಹಿತರೆ. ನಿಮ್ಮ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಅನ್ನ ತೆಗೆದುಕೊಂಡು ಹತ್ತಿರದ ಸರ್ಕಾರಿ ಆಸ್ಪತ್ರೆಯ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕೌಂಟರ್ ನೀವು ಹೋಗ್ಬೇಕಾಗತ್ತೆ. ತಕ್ಷಣವೇ ನಿಮ್ಮ ಹೆಲ್ತ್ ID ಇರುತ್ತಲ್ವಾ, ನಾವು ಅಭಾ ಕಾರ್ಡ್ ಅಂತ ಹೇಳ್ತೀವಲ್ಲ, ಅದನ್ನ ಲಿಂಕ್ ಮಾಡಿ ಚಿಕಿತ್ಸೆಯನ್ನ ಕೊಡಿಸ್ತಾರೆ. ಇದು ಸಿಂಪಲ್. ಇನ್ನು 5ನೇ ಯೋಜನೆ ಬಗ್ಗೆ ನೋಡೋಣ. ಹಳ್ಳಿಗಳಿಂದ ಪಟ್ಟಣ ಆಗಿರಬಹುದು ನಗರಗಳಿಗೆ ಓದೋದಕ್ಕೆ ಬರುವಂತ ಬಡ ವಿದ್ಯಾರ್ಥಿಗಳಿಗೆ ಒಂದು ವರದಾನ ಆಗಿರುವಂತಹ ಸ್ಕೀಮ್ ಸ್ನೇಹಿತರೆ, ವಿದ್ಯಾ ಸಿರಿ ಯೋಜನೆ. ಇಲ್ಲಿ ನಿಮಗೆ ಊಟ ಆಗಿರ್ಬೋದು, ವಸತಿ ಸಹಾಯ ಸಿಗುತ್ತೆ. ಸೊ ಸರ್ಕಾರಿ ಮೆಟ್ರಿಕ್ ನಂತರದ ಹಾಸ್ಟೆಲ್ಗಳಿಗೆ ಅಂದ್ರೆ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಸ್ ಅಂತ ಹೇಳ್ತೀವಿ, ಅರ್ಜಿ ಸಲ್ಲಿಸಬಹುದು ನೀವು. ಮೆರಿಟ್ ಅಥವಾ ಸೀಟ್ಗಳ ಕೊರತೆಯಿಂದಾಗಿ ಹಾಸ್ಟೆಲ್ ಸಿಗದೇ ಇರುವಂತಹ ವಿದ್ಯಾರ್ಥಿಗಳಿಗೆ ನೀಡುವಂತ ವಸತಿ ಮತ್ತು ಊಟದ ಭತ್ಯೆ ಯೋಜನೆ ಸ್ನೇಹಿತರೆ ಇದು. ಇದರ ಒಂದು ಬೆನಿಫಿಟ್ ಏನ್ ಗೊತ್ತಾ? ಸರ್ಕಾರಿ ಹಾಸ್ಟೆಲ್ ಸಿಗ್ಲಿಲ್ಲ ಅಂತ ನೀವು ಓದನ್ನ ನಿಲ್ಲಿಸಬೇಕು ಅಂತ ಇಲ್ಲ. ಖಾಸಗಿ PG, ಬಾಡಿಗೆ ರೂಮು ಅಥವಾ ಊಟದ ವೆಚ್ಚವನ್ನ ಸರಿದೂಗಿಸೋದಕ್ಕೆ ಸರ್ಕಾರ ಇಲ್ಲಿ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಅಂದ್ರೆ ತಿಂಗಳಿಗೆ 1,500 ರೂಪಾಯಿ ಅಂತೆ 10 ತಿಂಗಳವರೆಗೆ, ಅಂದ್ರೆ ವರ್ಷಕ್ಕೆ ಒಟ್ಟು 15,000 ರೂಪಾಯಿ ನೇರವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಡೈರೆಕ್ಟ್ ಆಗಿ ಜಮಾ ಮಾಡುತ್ತೆ ಸ್ನೇಹಿತರೆ. ಅರ್ಹತೆ ಏನ್ ಮೇಡಮ್? SC ST OBC ಆಗಿರ್ಬೋದು, ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಕುಟುಂಬದ ವಾರ್ಷಿಕ ಆದಾಯ ಬಂದು 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗತ್ತೆ. SC ST ಗಳಿಗೆ 2.5 ಲಕ್ಷದಿಂದ 10 ಲಕ್ಷದವರೆಗೆ ವಿವಿಧ ವಿನಾಯಿತಿಗಳಿದೆ. ಇದನ್ನ ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಜೊತೆಗೆ ಕಾಲೇಜ್ನಿಂದ ನಿಮ್ಮ ಮನೆ ಕನಿಷ್ಠ 5 ಕಿಲೋಮೀಟರ್ ಆದ್ರೂ ದೂರ ಇರಬೇಕು ಸ್ನೇಹಿತರೆ. ತುಂಬಾ ನಿಯರ್ ಇತ್ತು ಅಂತಂದ್ರೆ ಈ ಯೋಜನೆಯ ಒಂದು ಸದುಪಯೋಗವನ್ನ ಪಡ್ಕೊಳ್ಳೋದಕ್ಕಾಗಲ್ಲ. ಸೊ ಹಾಗಾದ್ರೆ ಹೇಗೆ ಅರ್ಜಿ ಸಲ್ಲಿಸೋದು? ಸಿಂಪಲ್. ಪ್ರತಿ ವರ್ಷ ನಿಮ್ಗೆ ಕಾಲೇಜ್ ಅಡ್ಮಿಷನ್ ಆಗುತ್ತಲ್ವಾ, ಅದಾದ್ಮೇಲೆ ರಾಜ್ಯ ವಿದ್ಯಾರ್ಥಿ ವೇತನ ಪೋರ್ಟಲ್ SSP ಪೋರ್ಟಲ್ ಮೂಲಕ ನೀವು ಆನ್ಲೈನ್ ಅಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು. ಸೊ ಬೇಗ ಅರ್ಜಿ ಸಲ್ಲಿಸಿದ್ರೆ ಬೇಗ ಬೆನಿಫಿಟ್ ಸಿಗುತ್ತೆ. ಸೊ ಹಾಗಾಗಿ ಇದು ವಿದ್ಯಾರ್ಥಿಗಳಿಗಾಗಿರುವಂತ ಸ್ಕೀಮ್. ಇನ್ನು ಸ್ನೇಹಿತರೆ 6ನೇ ಸ್ಕೀಮ್ ಬಗ್ಗೆ ಹೇಳ್ತೀನಿ. ಸೊ ಈಗ ಹೇಳಿರುವಂತದ್ದು ವಿದ್ಯಾರ್ಥಿಗಳಿಗೆ, ಇದು ಕೂಡ ರೈತ ಮಕ್ಕಳ ಉನ್ನತ ಶಿಕ್ಷಣಕ್ಕೆ ಬಲ ತುಂಬುವಂತ ಯೋಜನೆ ಸ್ನೇಹಿತರೆ. ರೈತ ವಿದ್ಯಾನಿಧಿ ಯೋಜನೆ. ಏನಪ್ಪಾ ಸ್ಪೆಷಾಲಿಟಿ? ಕೃಷಿ ಇಲಾಖೆಯಿಂದ ಜಾರಿಗೆ ತರಲಾದಂತ ವಿಶೇಷ ವಿದ್ಯಾರ್ಥಿ ವೇತನ ಸ್ನೇಹಿತರೆ ಇದು. ರೈತರ ಮಕ್ಕಳು ಆರ್ಥಿಕ ಮುಗ್ಗಟ್ಟಿನಿಂದಾಗಿ ಹೈಯರ್ ಎಜುಕೇಶನ್ ನಿಂದ ಅವರು ವಂಚಿತರಾಗಬಾರ್ದು, ಎಜುಕೇಶನ್ ಅನ್ನ ಸ್ಟಾಪ್ ಮಾಡಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ತಂದಿರುವಂತದ್ದು. ಇದರ ಒಂದು ಲೇಟೆಸ್ಟ್ ಅಪ್ಡೇಟ್ ಬಗ್ಗೆ ಹೇಳ್ಬಿಡ್ತೀನಿ ಸ್ನೇಹಿತರೆ. ಈಗಷ್ಟೇ ಬಂದಿರುವಂತ ಅಪ್ಡೇಟ್. ಈ ಯೋಜನೆ ರೈತ ಮಕ್ಕಳಿಗೆ ಮಾತ್ರ
ಸೀಮಿತ ಆಗಿಲ್ಲ. ರೈತ ಕಾರ್ಮಿಕರ ಮಕ್ಕಳಾಗಿರ್ಬೋದು, ನೇಕಾರರ ಮಕ್ಕಳಾಗಿರ್ಬೋದು, ಮೀನುಗಾರರಾಗಿರ್ಬೋದು, ಆಟೋ ಟ್ಯಾಕ್ಸಿ ಚಾಲಕರ ಮಕ್ಕಳಿಗೂ ಕೂಡ ವಿಸ್ತರಿಸಲಾಗಿದೆ. ಸೊ ಇದು ನಿಮಗೆ ಗೊತ್ತಿರಲಿ. ಸೊ ಹಾಗಾದ್ರೆ ಇದರ ಬೆನಿಫಿಟ್ ಏನು? ಕೋರ್ಸ್ಗಳ ಆಧಾರದ ಮೇಲೆ 11ನೇ ತರಗತಿ ಅಂದ್ರೆ PUC, ಡಿಪ್ಲೊಮೋದಿಂದ ಹಿಡಿದು ITI ಆಗಿರ್ಬೋದು, BA ಆಗಿರ್ಬೋದು, BCom ಆಗಿರ್ಬೋದು, MBBS ಆಗಿರ್ಬೋದು, ಇಂಜಿನಿಯರಿಂಗ್ ಕೋರ್ಸ್ಗಳ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ 2,000ದಿಂದ 11,000ವರೆಗೆ ನೇರ ನಗದು ವರ್ಗಾವಣೆ ಮೂಲಕ ಸ್ಕಾಲರ್ಶಿಪ್ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ. ಸೊ ಹೆಣ್ಣು ಮಕ್ಕಳಿಗೆ ಹೆಚ್ಚುವರಿ ಪ್ರೋತ್ಸಾಹ ಧನ ಕೂಡ ಇರುತ್ತೆ ಸ್ನೇಹಿತರೆ. ಪ್ರಮುಖ ಒಂದಷ್ಟು ಟಿಪ್ ಹೇಳಬೇಕು ಅಂತಂದ್ರೆ, ನೀವು ಈಗಾಗಲೇ ಬೇರೆ ಸಾಮಾನ್ಯ ವಿದ್ಯಾರ್ಥಿ ವೇತನ ಅಂದ್ರೆ SSP ಆಗಿರ್ಬೋದು, NSP ಪಡಿತಾ ಇದ್ರು ಕೂಡ ಈ ಯೋಜನೆಯ ಲಾಭವನ್ನ ಹೆಚ್ಚುವರಿಯಾಗಿ ಪಡಿಬಹುದು. ಈ ಒಂದು ಸ್ಕೀಮ್ ನ ಮೇಜರ್ ಬೆನಿಫಿಟ್ ಅಂತ ಹೇಳ್ಬೋದು. ನಾರ್ಮಲ್ ಆಗಿ ಸರ್ಕಾರಿ ಸ್ಕೀಮ್ಸ್ ಅಂತ ಬಂದ್ರೆ ನಾವು ಬೇರೆ ಸ್ಕೀಮ್ ಸದುಪಯೋಗ ಪಡ್ಕೊಂಡ್ವಿ ಅಂತಂದ್ರೆ ಈ ಸ್ಕೀಮ್ ನ ಸದುಪಯೋಗನ ಪಡ್ಕೊಳ್ಳೋದಕ್ಕಾಗಲ್ಲ. ಬಟ್ ಈ ಒಂದು ಯೋಜನೆಯಲ್ಲಿ ನೀವು ಬೇರೆ ಸ್ಕೀಮ್ ನ ಒಂದು ಬೆನಿಫಿಟ್ ಅನ್ನ ಪಡ್ಕೊಂಡಿದ್ರು ಕೂಡ ಈ ಒಂದು ಯೋಜನೆಗೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಸೊ ಹಾಗಾದ್ರೆ ಇದಕ್ಕೆ ಅರ್ಹತೆ ಏನೇನಿದೆ, ಅರ್ಜಿ ಹೇಗೆ ಸಲ್ಲಿಸೋದು? ಸೊ ಪೋಷಕರು ಮಾನ್ಯವಾದಂತ ಫ್ರೂಟ್ಸ್ ಐಡಿಯನ್ನ ಹೊಂದಿರಬೇಕು. SSP ಪೋರ್ಟಲ್ ನಲ್ಲಿ ಅರ್ಜಿಯನ್ನ ಸಲ್ಲಿಸುವಾಗ ಆಧಾರ್ ಕಾರ್ಡ್ ನೀಡಿದ್ರೆ ಸಾಕು ಸ್ನೇಹಿತರೆ. ಇದು ಆಟೋಮೆಟಿಕ್ ಆಗಿ ನಿಮ್ಗೆ ಲಿಂಕ್ ಆಗುತ್ತೆ. ಸೊ ಈ ಯೋಜನೆಗೆ ಅರ್ಜಿ ಸಲ್ಲಿಸೋದು ಸಿಕ್ಕಾಪಟ್ಟೆ ಸಿಂಪಲ್ ಆಗಿದೆ. ಇನ್ನು ಸ್ನೇಹಿತರೆ 7ನೇ ಸ್ಕೀಮ್ ಬಗ್ಗೆ ನೋಡೋಣ. ಕರ್ನಾಟಕ ಭಾಗ್ಯ ಲಕ್ಷ್ಮಿ ಯೋಜನೆ, ಸುಕನ್ಯಾ ಸಮೃದ್ಧಿ ಸಂಯೋಜಿತ ಯೋಜನೆ. ಇದನ್ನ ಡಿಟೇಲ್ ಆಗಿ ಹೇಳ್ತೀನಿ ಸ್ನೇಹಿತರೆ. ನಮ್ಮ ಹೆಣ್ಣು ಮಕ್ಕಳ ಆರ್ಥಿಕ ಭವಿಷ್ಯವನ್ನ ಭದ್ರಪಡಿಸುವಂತ ಕರ್ನಾಟಕ ಭಾಗ್ಯಲಕ್ಷ್ಮಿ ಯೋಜನೆ. ಅಂದ್ರೆ ಇದರ ಒಂದು ಪ್ರಮುಖ ಅಪ್ಡೇಟ್ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಈ ಯೋಜನೆಯನ್ನ ಈಗ ಸುಕನ್ಯಾ ಸಮೃದ್ಧಿ ಖಾತೆಯ ಮೂಲಕ ಅಂಚೆ ಕಚೇರಿಗಳಲ್ಲಿ ಹೆಚ್ಚು ಸುರಕ್ಷಿತವಾಗಿ ನಿರ್ವಹಿಸಲಾಗುತ್ತೆ ಸ್ನೇಹಿತರೆ. ಇದು ಮೇಜರ್ ಆಗಿರುವಂತ ಅಪ್ಡೇಟ್. ಬಡತನ ರೇಖೆಗಿಂತ ಕೆಳಗಿರುವಂತ ಕುಟುಂಬಗಳಲ್ಲಿ ಹೆಣ್ಣು ಮಗು ಜನಿಸಿದಾಗ ಅವರ ಶಿಕ್ಷಣ ಆಗಿರ್ಬೋದು ಅಥವಾ ಮದುವೆಯ ವೆಚ್ಚಕ್ಕೆ ನೆರವಾಗುವಂತ ದೀರ್ಘಾವಧಿಯ ಉಳಿತಾಯ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ಸೊ ಏನಪ್ಪಾ ಇದರ ಬೆನಿಫಿಟ್, ಏನೇನ್ ಪ್ರಯೋಜನ ಇದೆ? ಮಗು ಜನಿಸಿದ ತಕ್ಷಣ ನೋಂದಣಿ ಮಾಡಿದ್ರೆ ನೀವು ಸರ್ಕಾರ ಮಗುವಿನ ಹೆಸರಿನಲ್ಲಿ ನಿಗದಿತ ಮೊತ್ತವನ್ನ ಠೇವಣಿ ಮಾಡುತ್ತೆ ಸ್ನೇಹಿತರೆ. ಮಗುವಿಗೆ 18 ವರ್ಷ ತುಂಬಿದಾಗ ಉನ್ನತ ಶಿಕ್ಷಣ ಆಗಿರ್ಬೋದು ಅಥವಾ ಮದುವೆಗಾಗಿ ದೊಡ್ಡ ಮೊತ್ತದ ಮೆಚುರಿಟಿ ಹಣ ನಿಮ್ಮ ಕೈ ಸೇರುತ್ತೆ. ಜೊತೆಗೆ ಮಗುವಿಗೆ ಆರೋಗ್ಯ ವಿಮೆ ಆಗಿರ್ಬೋದು, ವಿದ್ಯಾರ್ಥಿ ವೇತನದ ಸೌಲಭ್ಯಗಳು ಕೂಡ ಇದರ ಅಂಡರ್ ಅಲ್ಲಿ ಸಿಗುತ್ತೆ. ಹಾಗಾದ್ರೆ ಏನೇನ್ ಅರ್ಹತೆ ಇರಬೇಕು? ಸೊ ಮೊದಲನೇದಾಗಿ ಸ್ನೇಹಿತರೆ BPL ಕಾರ್ಡ್ ಇರಬೇಕಾಗತ್ತೆ. ಕುಟುಂಬದಲ್ಲಿ ಜನಿಸಿದಂತ ಮೊದಲ 2 ಹೆಣ್ಣು ಮಕ್ಕಳಿಗೆ ಮಾತ್ರ ಈ ಯೋಜನೆ ಸೀಮಿತ ಆಗಿರುತ್ತೆ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಮಗು ಜನಿಸಿದ 1 ವರ್ಷದೊಳಗೆ ನೋಂದಣಿ ಕಡ್ಡಾಯ ಆಗಿರಬೇಕು. ಹಾಗಾದ್ರೆ ನೋಂದಣಿ ಹೇಗ್ ಮಾಡೋದು? ನಿಮ್ಮ ಸ್ಥಳೀಯ ಅಂಗನವಾಡಿ ಕೇಂದ್ರ ಆಗಿರಬಹುದು, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಅಂದ್ರೆ CDPO ಕಚೇರಿಯನ್ನ ನೀವು ಕಾಂಟ್ಯಾಕ್ಟ್ ಮಾಡಬೇಕು. ಅಗತ್ಯ ದಾಖಲೆ ಏನೇನ್ ಕೇಳ್ತಾರೆ ಅದೆಲ್ಲವನ್ನ ಸಲ್ಲಿಸಿ ಈಸಿಯಾಗಿ ನೋಂದಾಯಿಸ್ಕೊಳ್ಬಹುದು. ಬಟ್ ನೀವು ಬೇಗ ನೋಂದಾಯಿಸ್ಕೊಳ್ಬೇಕು ಸ್ನೇಹಿತರೆ. ಏನು 8ನೇ ಯೋಜನೆ ಬಗ್ಗೆ ನೋಡೋಣ. ಖಾಸಗಿ ಬ್ಯಾಂಕ್ಗಳ ಭಾರಿ ಬಡ್ಡಿಯ ಎಜುಕೇಶನ್ ಲೋನ್ಗೆ ಪರ್ಯಾಯವಾಗಿರುವಂತ ಅರಿವು ಶೈಕ್ಷಣಿಕ ಸಾಲ ಯೋಜನೆ ಸ್ನೇಹಿತರೆ. ಇದು ಕೂಡ ತುಂಬಾ ಜನರಿಗೆ ಗೊತ್ತಿಲ್ಲ. ಸೊ ಮಕ್ಕಳ ಎಜುಕೇಶನ್ ಅಂತ ಹೇಳ್ಕೊಂಡು ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಸಾಲವನ್ನ ಪಡ್ಕೋತಾರೆ ಹೆಚ್ಚು ಬಡ್ಡಿಗೆ. ಆದ್ರೆ ಇಲ್ಲಿ ಕಡಿಮೆ ಬಡ್ಡಿಯಲ್ಲಿ ನಿಮ್ಗೆ ಸಾಲ ಸಿಗುತ್ತೆ. ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ವತಿಯಿಂದ ನೀಡಲಾಗುವಂತ ಅತ್ಯಂತ ಕಡಿಮೆ ಬಡ್ಡಿಯ ಎಜುಕೇಶನ್ ಲೋನ್ ಸ್ನೇಹಿತರೆ. ಸೊ ಇದರ ಒಂದು ಬೆನಿಫಿಟ್ ಪ್ರಯೋಜನ ಏನ್ ಗೊತ್ತಾ? MBBS, ಮೆಡಿಕಲ್, ಡೆಂಟಲ್, ಇಂಜಿನಿಯರಿಂಗ್ ಆಗಿರ್ಬೋದು, B.Pharm ಆಗಿರ್ಬೋದು, MBA ನಂತಹ ವೃತ್ತಿಪರ ಕೋರ್ಸ್ಗಳಿಗೆ ಸೇರುವಂತ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ 50,000ದಿಂದ 3 ಲಕ್ಷದವರೆಗೆ ಶೈಕ್ಷಣಿಕ ಸಾಲ ಸಿಗುತ್ತೆ, ಎಜುಕೇಶನ್ ಲೋನ್ ಸಿಗುತ್ತೆ. ಹೊರಗಿನ ಬ್ಯಾಂಕ್ಗಳು ನಿಮ್ಗೊಂದು 10ರಿಂದ 12% ಬಡ್ಡಿಯನ್ನ ವಿಧಿಸಿದ್ರೆ ಅರಿವು ಯೋಜನೆಯಲ್ಲಿ ಕೇವಲ 2% ಅಷ್ಟು ಸಾಂಕೇತಿಕ ಬಡ್ಡಿ ಇರುತ್ತೆ ಸ್ನೇಹಿತರೆ. ಸೊ ಹಾಗಾದ್ರೆ ಅರ್ಹತೆ ಏನು? ಸಿಂಪಲ್. ಕರ್ನಾಟಕದ ಧಾರ್ಮಿಕ ಅಲ್ಪಸಂಖ್ಯಾತ ಸಮುದಾಯ ಅಂದ್ರೆ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ ಆಗಿರ್ಬೋದು, ಬೌದ್ಧ ಆಗಿರ್ಬೋದು, ಸಿಖ್, ಪಾರ್ಸಿ ವಿದ್ಯಾರ್ಥಿಗಳಿಗೆ ಇದೊಂದು ಅಪ್ಲಿಕೇಬಲ್ ಆಗತ್ತೆ ಸ್ನೇಹಿತರೆ. ಯಾರು KEA CET ಆಗಿರ್ಬೋದು, ನೀಟ್ ಕೌನ್ಸಿಲಿಂಗ್ ಮೂಲಕ ಸೀಟನ್ನ ಪಡೆದಿರ್ತಾರೋ ಅವರು ಅರ್ಹರು. ಇದಕ್ಕೆ ಕುಟುಂಬದ ವಾರ್ಷಿಕ ಆದಾಯ ಬಂದು 2.5 ಲಕ್ಷ ಮೀರಿರಬಾರ್ದು. ಸೊ ಹೇಗೆ ಅರ್ಜಿ ಸಲ್ಲಿಸೋದು? ಕೌನ್ಸಿಲಿಂಗ್ ಮುಗಿದ ತಕ್ಷಣ KMDC ಪೋರ್ಟಲ್ ನಲ್ಲಿ ನೀವು ಆನ್ಲೈನ್ ಅಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಸೊ ಈಸಿಯಾಗಿ ಅಲ್ಲಿ ಅರ್ಜಿ ನಿಮಗೆ ಕಂಪ್ಲೀಟ್ ಪ್ರೊಸೆಸ್ ಆಗತ್ತೆ. ಇನ್ನು 9ನೇ ಸ್ಥಾನದಲ್ಲಿ ಯಾವ್ದಪ್ಪ ಸ್ಕೀಮ್ ಇದೆ? ಕಾಲೇಜು ವಿದ್ಯಾರ್ಥಿಗಳಿಗೆ ಅತ್ಯಂತ ಉಪಯುಕ್ತವಾಗಿರುವಂತ ಉಚಿತ ಲ್ಯಾಪ್ಟಾಪ್ ವಿತರಣಾ ಯೋಜನೆ ಸ್ನೇಹಿತರೆ. ಹೌದು, ಉನ್ನತ ಶಿಕ್ಷಣದಲ್ಲಿ ಡಿಜಿಟಲ್ ಕ್ರಾಂತಿಯನ್ನ ತರೋದಕ್ಕೆ, ಬಡ ವಿದ್ಯಾರ್ಥಿಗಳಿಗೆ ನೆರವಾಗೋದಕ್ಕೆ ಕಾಲೇಜು ಶಿಕ್ಷಣ ಇಲಾಖೆ ಪ್ರಥಮ ವರ್ಷದ ಪದವಿ ವಿದ್ಯಾರ್ಥಿಗಳಿಗೆ
ಬ್ರಾಂಡೆಡ್ ಲ್ಯಾಪ್ಟಾಪ್ಗಳನ್ನ ಉಚಿತವಾಗಿ ನೀಡ್ತಾ ಇದೆ. ಹೌದು, ಸೊ ಇದರ ಪ್ರಯೋಜನ ಏನು, ಬೆನಿಫಿಟ್ ಏನೇನಿದೆ? ಸೊ ಮಾರ್ಕೆಟ್ ನಲ್ಲಿ ಒಂದು ಕನಿಷ್ಠ 35,000 ರೂಪಾಯಿ ಬೆಲೆ ಬಾಳುವಂತ ಉತ್ತಮ ಕಾನ್ಫಿಗರೇಷನ್ ಇರುವಂತ ಹೊಸ ಲ್ಯಾಪ್ಟಾಪ್ ಅನ್ನ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ 100% ಫ್ರೀ ಆಗಿ ವಿತರಿಸಲಾಗುತ್ತೆ ಸ್ನೇಹಿತರೆ. ಇದು ಪ್ರಾಜೆಕ್ಟ್ ಆಗಿರ್ಬೋದು, ಆನ್ಲೈನ್ ಕ್ಲಾಸ್ಗಳಿಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ. ಬಟ್ ಇಲ್ಲಿ ಅರ್ಹತೆ ಏನ್ ಗೊತ್ತಾ, ಸರ್ಕಾರಿ ಆಗಿರ್ಬೋದು, ಅನುದಾನಿತ ಕಾಲೇಜ್ಗಳಲ್ಲಿ ಪ್ರಥಮ ವರ್ಷದ ಡಿಗ್ರಿ ನಿಮ್ಗೆ BA BSc ಆಗಿರ್ಬೋದು, BCom ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು ಅಥವಾ ಮೆಡಿಕಲ್ ಸೇರಿರುವಂತ SC ST ಆಗಿರ್ಬೋದು, ಹಿಂದುಳಿದ ವರ್ಗಗಳು, ಬಡ ವಿದ್ಯಾರ್ಥಿಗಳು ಇದಕ್ಕೆ ಅರ್ಹರಾಗಿರ್ತಾರೆ. ಸೊ ಹೇಗಪ್ಪ ಫ್ರೀ ಲ್ಯಾಪ್ಟಾಪ್ ಅನ್ನ ಪಡೆಯೋದು? ಇದಕ್ಕೆ ನೀವು ಹೊರಗಡೆ ಎಲ್ಲೂ ಕೂಡ ಅಲಿಬೇಕಾಗಿಲ್ಲ. ನಿಮ್ಮ ಕಾಲೇಜಿನ ಪ್ರಿನ್ಸಿಪಲ್ ಆಗಿರ್ಬೋದು, ಆಡಳಿತ ಮಂಡಳಿಯೇ ಅರ್ಹ ವಿದ್ಯಾರ್ಥಿಗಳ ಪಟ್ಟಿಯನ್ನ ಇಲಾಖೆಗೆ ಕಳಿಸ್ಕೊಡುತ್ತೆ. ಸೊ ನಿಮ್ಮ ಜಾತಿ ಆಗಿರ್ಬೋದು, ಆದಾಯ ಪ್ರಮಾಣ ಪತ್ರಗಳನ್ನ ಅಪ್ಡೇಟ್ ಆಗಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸೊ ಅಪ್ಡೇಟ್ ಆಗಿ ಇಟ್ಕೊಂಡು ಕಾಲೇಜ್ನಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ ಸ್ನೇಹಿತರೆ, ಸಿಂಪಲ್. ಇನ್ನು ಲಾಸ್ಟ್ ಸ್ಕೀಮ್ ಬಗ್ಗೆ ನೋಡೋಣವಾ? ಸಣ್ಣ ರೈತರ ಕೈ ಹಿಡಿಯುವಂತ ಕೃಷಿ ಯಂತ್ರಧಾರಿ ಯೋಜನೆ ಸ್ನೇಹಿತರೆ. ಸೊ ಇದು ನಿಮ್ಗೆ ಟಾಪ್ 10 ಅಲ್ಲಿ ಬರುವಂತ ಸ್ಕೀಮ್ ಆಗಿರುತ್ತೆ ಸ್ನೇಹಿತರೆ. ನಾವು ಕೃಷಿ ಯಂತ್ರಧಾರಿ ಯೋಜನೆ ಅಂತ ಕರಿತೀವಿ. ಸೊ ಇವತ್ತಿನ ದಿನಗಳಲ್ಲಿ ಟ್ರ್ಯಾಕ್ಟರು, ರೋಟೋವೇಟರ್ ಆಗಿರ್ಬೋದು ಅಥವಾ ಕಟಾವು ಯಂತ್ರ, ಹಾರ್ವೆಸ್ಟಿಂಗ್ ಮಿಷಿನ್ಸ್ ಅಂತ ಏನ್ ಹೇಳ್ತೀವೋ, ಕೃಷಿಗಾಗಿ ನಾವು ಅದನ್ನ ಕೊಳ್ಳ್ಕೋತೀವಿ ಅಂತಂದ್ರೆ ಲಕ್ಷಾಂತರ ರೂಪಾಯಿ ಬೇಕಾಗತ್ತೆ. ಸೊ ಇದನ್ನ ತಪ್ಪಿಸೋದಕ್ಕೆ ಸರ್ಕಾರವೇ ಪ್ರತಿ ಹೋಬಳಿ ಮಟ್ಟದಲ್ಲಿ ಕಸ್ಟಮ್ ಹೈರಿಂಗ್ ಸೆಂಟರ್ ಗಳನ್ನ ತೆರೆದಿರುವಂತದ್ದು ಸ್ನೇಹಿತರೆ. ಇಲ್ಲಿ ಏನ್ ಗೊತ್ತಾ, ಸಣ್ಣ ಆಗಿರ್ಬೋದು, ಅತಿ ಸಣ್ಣ ರೈತರು ಈ ಹೈಟೆಕ್ ಯಂತ್ರಗಳನ್ನ ಹೊರಗಿನ ಮಾರ್ಕೆಟ್ ದರಕ್ಕಿಂತ 50% ಇಂದ 70% ಅತ್ಯಂತ ಅಗ್ಗದ ಬಾಡಿಗೆ ದರದಲ್ಲಿ ನೀವು ಪಡಿಬಹುದು. ಅಂದ್ರೆ ರೆಂಟಲ್ ಆಗಿ ಪಡ್ಕೋಬಹುದು. ಇದರಿಂದ ಕೃಷಿ ವೆಚ್ಚ ಭಾರಿ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ, ರೈತರಿಗೆ ಲಾಭ ಕೂಡ ಹೆಚ್ಚಾಗುತ್ತೆ. ಸೊ ಹಾಗಾದ್ರೆ ಹೇಗಪ್ಪ ಬಳಸೋದು? ಸೊ ನಿಮ್ಮ ಹೋಬಳಿಯ ಹತ್ತಿರದ ಕೃಷಿ ಯಂತ್ರಧಾರೆ ಕೇಂದ್ರಕ್ಕೆ ನೀವು ಭೇಟಿ ಕೊಡಬೇಕಾಗತ್ತೆ. ನಿಮ್ಮ ಆಧಾರ್ ಆಗಿರ್ಬೋದು, ಪಹಣಿ RTC ಯನ್ನ ನೀಡಿ ಅತ್ಯಂತ ಕಡಿಮೆ ಬಾಡಿಗೆಯಲ್ಲಿ ಯಂತ್ರಗಳನ್ನ ಬುಕ್ ಮಾಡ್ಕೊಳ್ಬಹುದು. ಈಗ ನಾವು ಹೊಸ ಯಂತ್ರಗಳನ್ನ ಖರೀದಿಸ್ತೀವಿ ಅಂತಂದ್ರೆ ರೈತರಿಗೆ ಅದು ಸಿಕ್ಕಾಪಟ್ಟೆ ಕಷ್ಟ. ಬಟ್ ಇಲ್ಲಿ ರೆಂಟಲ್ ಆಗಿ ಸಿಗುತ್ತೆ. ಸೊ ನೀವು ಆಚೆಗಡೆ ನೀವು ರೆಂಟಲ್ ಆಗಿ ತಗೋತೀರಾ ಅಂತಂದ್ರೆ ಜಾಸ್ತಿ ಕಾಸ್ಟ್ ಆಗಿರುತ್ತೆ. ಸರ್ಕಾರದ ಈ ಒಂದು ಸ್ಕೀಮ್ ಅಂಡರ್ ಅಲ್ಲಿ ನೀವು ಪಡ್ಕೋತೀರಾ ಅಂತಂದ್ರೆ 50% ಗಿಂತ 70% ಕಡಿಮೆ ದರದಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಇದು ಕೂಡ ಬೆಸ್ಟ್ ಸ್ಕೀಮ್ ಆಗಿರುತ್ತೆ. ಸೊ ಸ್ನೇಹಿತರೆ, ನೋಡಿದ್ರಲ್ವಾ, ಕರ್ನಾಟಕ ಸರ್ಕಾರದ ಬಳಿ ಕೇವಲ 5 ಗ್ಯಾರಂಟಿಗಳಷ್ಟೇ ಅಲ್ಲ, ನಮ್ಮ ಜೀವನವನ್ನೇ ಬದಲಾಯಿಸಬಲ್ಲಂತ ಇಂತಹ ಅದ್ಭುತ ಯೋಜನೆಗಳ ದೊಡ್ಡ ಲಿಸ್ಟ್ ಇದೆ. ಬಟ್ ನಾನಿಲ್ಲಿ ನಿಮಗೋಸ್ಕರ 10 ಬೆಸ್ಟ್ ಸ್ಕೀಮ್ ಗಳನ್ನ ಫೈನಲ್ ಮಾಡಿದೆ. ಸೊ ಈ ಯೋಜನೆಗಳ ಲಾಭವನ್ನ ಪಡಿಬೇಕು ಅಂತಂದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, 3 ಕೆಲಸಗಳನ್ನ ನೀವು ಮಾಡ್ಲೇಬೇಕು. ಅದನ್ನ ನಾನು ಹೇಳ್ತೀನಿ ಅಂತ ಹೇಳ್ಕೊಂಡು, ಏನಪ್ಪಾ ಮೇಜರ್ 3 ಕೆಲಸ? ಮೊದಲನೇದಾಗಿ ನಿಮ್ಮ ಆಧಾರ್ ಕಾರ್ಡ್ಗೆ ಫೋನ್ ನಂಬರ್ ಲಿಂಕ್ ಆಗಿರಬೇಕು ಸ್ನೇಹಿತರೆ. ಲಿಂಕ್ ಆಗಿಲ್ಲ ಅಂತಂದ್ರೆ ನಾನು ಏನ್ 10 ಸ್ಕೀಮ್ ಹೇಳದ್ನೋ ಅದು ಯಾವುದಕ್ಕೂ ಕೂಡ ನೀವು ಎಲಿಜಿಬಲ್ ಆಗಿರಲ್ಲ. ಇನ್ನು ನಿಮ್ಮ ಕುಟುಂಬ ಪೋರ್ಟಲ್ ಅಂದ್ರೆ ನಿಮ್ಗೆ ಕುಟುಂಬ ID ಅಂತ ಬರುತ್ತೆ, ಅಪ್ಡೇಟ್ ಆಗಿರ್ಲಿ, ಇದನ್ನ ಚೆಕ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಜಾತಿ ಹಾಗೆ ಆದಾಯ ಪ್ರಮಾಣ ಪತ್ರ ಚಾಲ್ತಿಯಲ್ಲಿರ್ಲಿ ಸ್ನೇಹಿತರೆ. ಎಷ್ಟೋ ವರ್ಷಗಳಾಗಿದೆ ಅಂತ ಹೇಳ್ಕೊಂಡ್ರೆ ಮತ್ತೆ ಮಾಡ್ಕೊಳ್ಳಿ. ವಿದ್ಯಾರ್ಥಿ ಯೋಜನೆಗಳಿಗೆ SSP ಪೋರ್ಟಲ್ ಆಗಿರ್ಬೋದು ಅಥವಾ ಉದ್ಯಮ ಇತರ ಯೋಜನೆಗಳಿಗೆ ಸೇವಾ ಸಿಂಧು ಪೋರ್ಟಲ್ ಬಳಸೋದನ್ನ ಮರೆಯೋದಕ್ಕೆ ಹೋಗ್ಬೇಡಿ. ಈಸಿಯಾಗಿ ನೀವು ಅಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಸೊ ಈ ಒಂದು 10 ಯೋಜನೆಗಳಲ್ಲಿ ನಿಮಗೆ ಯಾವ್ದು ಇಷ್ಟ ಆಯ್ತು, ಯಾವ್ದು ನಿಮಗೆ ಇಲ್ಲಿವರೆಗೆ ಗೊತ್ತಿರ್ಲಿಲ್ಲ, ನೀವು ಮೊದಲು ಯಾವ್ದಕ್ಕೆ ಅಪ್ಲೈ ಮಾಡ್ತೀರಾ? ಸೊ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ಈ ಮಾಹಿತಿ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಒಂದು ಲೈಕ್ ಕೊಡಿ. ಜೊತೆಗೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ, ವಾಟ್ಸಪ್ ಗ್ರೂಪ್ ಆಗಿರ್ಬೋದು ಶೇರ್ ಮಾಡೋದನ್ನ ಮರಿಬೇಡಿ. ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬೈ ಬಾಯ್. ಬ್ರಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.